ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಿಡ್ನಿ ಲಿವರ್ ಕಬಾಬ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸಿಂಗು ಸ್ವಲ್ಪ. ಇದನ್ನು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತೀನಿ ನೋಡಿ. ಇದು ಗೊತ್ತಲ್ವ, ತೇಜು ಕಬಾಬ್ ಪ್ಯಾಕೆಟ್ ಬರುತ್ತೆ, ಇದನ್ನೇ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಯೂಸ್ ಮಾಡಿ, ನಾನು ಇದೇ ಯೂಸ್ ಮಾಡ್ತೀನಿ. ಪೌಡರ್ನ ಹಾಕ್ಕೋತಾ ಇದ್ದೀನಿ ನೋಡಿ. ನೀವೆಷ್ಟು ಚಿಕನ್ ತಗೊಂಡಿರ್ತೀರೋ ಅಷ್ಟು ನೋಡ್ಕೊಂಡು ಮಸಾಲ ಹಾಕ್ಕೋಬೇಕು ನಾವು. ನಿಮ್ಮನೇಲಿ ಈ ರೀತಿ ಮಾಡಿಕೊಂಡು ಸಾಯಂಕಾಲ ಮಕ್ಕಳಿಗೆ ಬಂದಾಗ, ಸ್ಕೂಲಿಂದ ಬಂದಾಗ ಈ ಚಳಿಗಾಲದಲ್ಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಕಾರ್ನ್ಫ್ಲೋರ್ನ ಹಾಕಬೇಕು ಕಬಾಬ್ ಪೌಡ್ರಿಗೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾವು 1 ಸ್ಪೂನಷ್ಟು ಹಾಕ್ಕೋಬೇಕು ನೋಡಿ. ಅದನ್ನು ನಾನು ಇಲ್ಲಿ ಎಗ್ ಹಾಕ್ಕೋತಾ ಇದ್ದೀನಿ ನೋಡಿ. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ನಿಮಗೆ ಎಷ್ಟು ಖಾರ ಬೇಕನ್ಸುತ್ತೋ ಅಷ್ಟು ಹಾಕ್ಕೋಬೋದು ನೀವು. ಬೇವಿನ ಸೊಪ್ಪು ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು ಅಂತಂದು, ಕಬಾಬಿಗೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೋಬೇಕೀಗ. 1 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನೀಗ. ಮಿಕ್ಸ್ ಮಾಡ್ಕೋಬೇಕು ಇದು ಕೈಯಲ್ಲೇನೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕೀಗ. ಈಗ ನಾವು ಚಿಕನನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇದರಲ್ಲಿ ಹಾಕ್ಕೋಬೇಕೀಗ. ಲಿವರು ಕಿಡ್ನಿ ಎಲ್ಲ ಇರುತ್ತಲ್ವಾ, ಇದನ್ನೆಲ್ಲ ಹಾಕ್ಕೋಬೇಕು. ಇದು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಮನೇಲೂ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನಾನು ಈಗ ಇದನ್ನು ಒಂದು ಸೈಡಿಗೆ ಇಟ್ಬಿಡ್ತೀನಿ. ಆಮೇಲೆ ಅರ್ಧ ಗಂಟೆ ನಂತರ ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ, ಆವಾಗ ತುಂಬ ಚೆನ್ನಾಗಿರುತ್ತೆ.